ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಾಕ್ಷಿ ಮನೆಗೆ ಹೋಗ್ತಾಳೆ. ಅಲ್ಲಿ ರಾಜು ಕಾಯ್ತಾ ಇರ್ತಾನೆ. ಡಿನ್ನರ್ಗೆ ನಾಳೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಎಷ್ಟೇ ಹೇಳಿದ್ರು ಕೇಳಲ್ಲ. ಬೇಡ ಬೇಡ ಅಂತೇಳಿ, ಇಲ್ಲ ಬರಬೇಕು, ನೀವು ಬರಬೇಕು ಅಂತೇಳಿ ಕರಿತಾನೆ. ಅವಳು ಒಪ್ಪೋದಿಲ್ಲ ಹೋಗೋದಕ್ಕೆ. ಅದಕ್ಕೆ ಭೂಮಿಗೆ ಚೆನ್ನಾಗಿ ಮೈಂಡ್ ವಾಶ್ ಮಾಡಿರ್ತಾನೆ. ಹಂಗಾಗಿ ಭೂಮಿ ಹೋಗ್ಬಾರೆ ಅಕ್ಕ, ಕರಿತಾವ್ರಲ್ಲೇ ಹೋಗ್ಬಾರೆ ಅಂತೇಳಿ ಹೇಳ್ತಾಳೆ. ಆವಾಗ ಬೇಡ ಭೂಮಿ, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು ಅಂತ ಎಷ್ಟೆಲ್ಲ ಹೇಳ್ತಾಳೆ. ಹೇಳಿದ್ರು ಕೇಳಲ್ಲ. ಅಕ್ಕ ಹೋಗ್ಬಾರೆ ಅಕ್ಕ, ರಾಜು ಅವರು ಅಷ್ಟು ಹಿಂಸೆ ಮಾಡಿ ಕರಿತಾವ್ರೆ, ಏನು ಡಿನ್ನರ್ ಅಲ್ವೇ, ಹೋಗ್ಬಾರೆ ಅಂತ ಹಿಂಸೆ ಕೊಡ್ತಾಳೆ. ಸರಿ ಅಂತೇಳ್ಬಿಟ್ಟು ಒಪ್ಕೊತಾಳೆ. ಒಪ್ಕೊಂಡ್ಮೇಲೆ ಸಂಜೆ ಮರಿಬೇಡಿ, ನಾನೇ ಕಾರ್ ಕಳಿಸ್ತೀನಿ ಅಂತ ಹೇಳ್ತಾನೆ. ಕಾರ್ ಕಳಿಸೋದೇನು ಬೇಡ, ನಾನೇ ಬರ್ತೀನಿ ಅಂತ ಕೂಡ ಹೇಳ್ತಾಳೆ ಭೂಮಿ, ಸಾಕ್ಷಿ. ಅದಕ್ಕೆ ರಾಜು ಹೇಳ್ತಾನೆ, ಇಲ್ಲ ಇಲ್ಲ ನಾನು ಕಾರ್ ಕಳಿಸ್ತೀನಿ, ನೀವು ಅಲ್ಲಿ ಬನ್ನಿ ಲೊಕೇಶನ್ಗೆ ಅಂತ. ಸರಿ ಅಂತ ಹೇಳ್ತಾಳೆ. ಈ ಕಡೆ ಅದಿತಿ ಫೋನ್ ಮಾಡ್ತಾಳೆ, ಮತ್ತು ಮೆಸೇಜ್ ಮಾಡ್ತಾಳೆ. ಏನೇ ಮಾಡಿದ್ರು ಅವನು ಎತ್ತಿರೋದೇ ಇಲ್ಲ. ದುಡ್ಡು ಚೆನ್ನಾಗಿ ಕಿತ್ಕೋತಾ ಇದ್ದಾನೆ, ಎತ್ತಲ್ಲ ಫೋನ್ ಎತ್ತಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾಳೆ. ಒಂದು ಮೆಸೇಜು ಹಾಕಲ್ಲ, ಫೋನು ಎತ್ತಲ್ಲ, ವಿ ಅಂತ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಇವನು ಸಾಕ್ಷಿನೇ ತಲೆ ಮೇಲೆ ಇಟ್ಕೊಂಡು ಕೂತ್ಬಿಟ್ಟಿದ್ದಾನೆ, ಅವಳೇ ಬೇಕು ಅಂತೇಳಿ. ಹಾಗಾಗಿ ಅವಳ ಹತ್ರ ಅದಿತಿ ಹತ್ರ ದುಡ್ಡು ಕೇಳೋದೊಂದು ಬಿಟ್ಟರೆ ಮತ್ತೇನು ಅವನು ರೆಸ್ಪಾನ್ಸ್ ಮಾಡಲ್ಲ. ಯಾವಾಗಲೂ ಒಂದ್ಸಲಿ ಅದಿತಿ ನನ್ನ ಜೀವ ಹಾವ ಅಂತ ಎಲ್ಲ ಹೇಳ್ತಾನೆ. ಅದಾದಮೇಲೆ ಇಲ್ಲ. ಇಲ್ಲಿ ಮಂಜುರಿ ಅದೆಲ್ಲ ನೋಡ್ಕೊಳ್ತಾ ಇರ್ತಾಳೆ. ಸದ್ಯ ಇವರಿಬ್ಬರು ಚೆನ್ನಾಗಿ ಭೇಟಿ ಆದರೆ ನಾನು ಶ್ರೀಮಂತಳಾಗ್ತೀನಿ ಅನ್ನೋದು ಇವಳು ಭಾವನೆ ಆಗಿರುತ್ತೆ. ಹಾಗಾಗಿ ಮಾಡಲಿ ಚೆನ್ನಾಗಿ, ಆ ಗಾಳಿ ಜೊತೆ ಇವನು ಗುದ್ದಾಡಲಿ ಅಂತೇಳಿ ತಮಾಷೆ ಮಾಡಿಕೊಂಡು ಸುಮ್ಮನಾಗ್ತಾಳೆ. ಬೆಳಿಗ್ಗೆ ಡ್ಯೂಟಿಗೆ ಹೊರಡ್ತಾಳೆ. ಆವಾಗ ಇವಳು ಭೂಮಿನೂ ಕೂಡ ಕಾಲೇಜಿಗೆ ಹೊರಡ್ತಾಳೆ. ಸಾಕ್ಷಿನೂ ಡ್ಯೂಟಿಗೆ ಹೊರಟಾಗ ಮತ್ತೆ ಮೇಲಿಂದ ಓಡಿ ಬಂದ್ಬಿಟ್ಟು, ಸಾಕ್ಷಿಯವರೇ ಹೇಳಿದ್ದು ನೆನಪಿದೆ ತಾನೆ, ಸಂಜೆ ಬಂದುಬಿಡ್ತೀರಲ್ಲ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ತಾಳೆ. ಇಲ್ಲ ಇರಲಿ ಬಿಡಿ, ಇಲ್ಲ ಬರಬೇಕು ಸಂಜೆ ಅಂತ. ಅಕ್ಕ ಒಪ್ಕೊಳ್ಳೆ ಅಂತ ಹೇಳ್ತಾಳೆ. ಹಂಗಾಗ್ಬಿಟ್ಟು ಹ್ಞೂ ಅಂತ ಒಪ್ಕೊತಾಳೆ. ಸರಿ ಅಂತೇಳಿ ಹೋಗ್ತಾಳೆ ಅವಳು ಡ್ಯೂಟಿಗೆ. ಹೋಗ್ಬಿಟ್ಟು ಅರವಿಂದ್ ಮನೆಗೆ ಹೋಗ್ತಾಳೆ. ಅರವಿಂದ್ ಮನೆಯಲ್ಲಿ ಅವನು ಗೋಪಿ ಇಷ್ಟೊಂದು ಫೈಲ್ ಇಟ್ಕೊಂಡು ಅರವಿಂದ್ ರೂಮಿಗೆ ಹೋಗ್ತಾ ಇರ್ತಾನೆ. ಆ ಫೈಲ್ಗಳಿಗೆ ಡಿಕ್ಕಿ ಹೊಡೆಯೆಲ್ಲ ಇಸ್ಕೊತಾಳೆ. ಇದನ್ನು ಸಾಕ್ಷಿ ಕುಮಾರಿಯವರೇ, ಇದನ್ನು ಅರವಿಂದ್ ಸಾರಿಗೆ ಕೊಟ್ಬಿಡಿ ಅಂತ ಅವನು ಜೋಕ್ ಮಾಡ್ತಾನೆ. ಆವಾಗ ನೀವೇ ತೊಗೊಂಡೋಗಿ ಕೊಡಿ ಗೋಪಣ್ಣ, ಏನು ಇಲ್ಲೇ ಹತ್ರ ಅಲ್ವಾ ಅಂತ. ಇಲ್ಲ ನೀವು ತೊಗೊಂಡೋಗಿ ಕೊಡಿ, ನಿಮ್ಮದಲ್ಲ ಕೆಲಸ ಅಂತ ಹೇಳ್ತಾನೆ. ಆಯಿತು ಕೊಡಿ ಅಂತೇಳಿ ಇಸ್ಕೋತಾಳೆ. ಇಸ್ಕೊಂಡು ಅವಳಲ್ಲಿ ತಗೊಂಡೋಗ್ಬೇಕು. ಇಲ್ಲಿ ಅದಿತಿ ಬೇಜಾರು ಮಾಡ್ಕೋತಿರ್ತಾಳೆ. ಫೋನ್ ಮಾಡಲ್ಲ, ಮೆಸೇಜ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಅವ್ರ ಅಪ್ಪ ಅಮ್ಮ ಕೆಳಗೆ ಬರ್ತಾರೆ. ಚಿಕ್ಕಮ್ಮ ಅಪ್ಪ ಕೆಳಗೆ ಬಂದು ಮಾಡ್ತಾರೆ ಬಿಡು ಅದಿತಿ, ಏನೋ ಕೆಲಸ ಇರುತ್ತೆ ಪುಟ್ಟಿ, ನೀನು ಅಷ್ಟು ಅರ್ಜೆಂಟ್ ಮಾಡಿದ್ರೆ ಹೆಂಗೆ, ಮಾಡ್ತಾರೆ ಬಿಡು ಅಂತೇಳಿ ಸಮಾಧಾನ ಮಾಡ್ತಾನೆ ಬಿಡು ಅಂತೇಳ್ಬಿಟ್ಟು ಆ ಚಿಕ್ಕಮ್ಮನೂ ಭುಜದ ಮೇಲೆ ಕೈ ಹಾಕಿ ತಮಾಷೆ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅಗ್ನಿ ಕೆಳಗೆ ಇಳಿದು ಅಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು ಏನಾಯಿತು ಏನು ಅಂತಾನೆ. ಚಿಕ್ಕಮ್ಮ ಅವಳು ಭುಜದ ಮೇಲೆ ಕೈ ಹಾಕಿರ್ತಾಳಲ್ಲ, ಅದು ನೋಡ್ಬಿಟ್ಟು ಏನಾಯಿತು ಪುಟ್ಟಿಗೆ ಏನಾಯಿತು ಅಂತಾನೆ. ಏನೂ ಆಗಿಲ್ಲ, ಪುಟ್ಟಿ ಚೆನ್ನಾಗೇ ಇದ್ದಾಳೆ ಅಂತ. ಅವ್ರು ಚಿಕ್ಕಮ್ಮ ಅಷ್ಟು ದೂರ ಹೋಗಿ ನಿಂತ್ಕೋತಾಳೆ. ಆಮೇಲೆ ಇವನು ರಾಜು ಇಲ್ಲಿ ಗೇಮ್ ಪ್ಲ್ಯಾನ್ ಆಡ್ತಾ ಇರ್ತಾನೆ. ಇವತ್ತು ಅವಳು ಬಂದರೆ ಪ್ರತಿ ದಿವಸ ನಂದೇ ಆಗಿರುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ ಅವಳು ಹಾಗೆ ಅಂತೇಳ್ಬಿಟ್ಟು ಅವನು ಇಂಟೆನ್ಷನ್ ಆ ಥರ ಇಟ್ಕೊಂಡು ಅವನು ಮೈಂಡ್ ಗೇಮ್ ಆಡ್ತಾ ಇರ್ತಾನೆ. ಈ ಕಡೆ ಹಂಗಂತ ಹೇಳುವಾಗ ಅಗ್ನಿ ಅಲ್ಲಿ ಬರ್ತಾನೆ. ಬಂದುಬಿಟ್ಟು ಏನಾಯಿತು ಅಂತ ಕೇಳಿದಾಗ, ಸರಿ ನಾನೇ ಮಾಡ್ತೀನಿ, ಅವನು ಯಾಕೆ ಫೋನ್ ಮಾಡಿಲ್ಲ, ನಾನೇ ಮಾಡ್ತೀನಿ ತಾಳು ಅಂತೇಳಿ ಮಾಡೋಕ್ಕೆ ಹೋಗ್ತಾನೆ. ಇಲ್ಲ ಬೇಡ ಬಿಡು ಅಣ್ಣ, ಬೇಡ ಬಿಡು, ಮಾಡ್ತಾನೆ ಟೈಮ್ ಇದ್ದಾಗ ಮಾಡ್ತಾನೆ, ಬಿಡು ಅಣ್ಣ, ಪರವಾಗಿಲ್ಲ ಬಿಡು ಅಣ್ಣ ಅಂತೇಳಿ ಸಮಾಧಾನ ಮಾಡ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವನ ಮೇಲೆ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಫೈಲ್ ಕೆಳಗೆ ಇಟ್ಕೊಂಡು ಬರ್ತಾ ಇರ್ತಾಳೆ. ಅವಳೇ ಎಡಿಗೆ ಬಿದ್ದು ಆ ಫೈಲೆಲ್ಲ ಚಿನ್ನಿ ಚಿತ್ರನಲ್ಲಿ ಎಲ್ಲ ಕಡೆ ಬಿದ್ದು ಹೋಗ್ತವೆ. ಹಾಳೆ ಎಲ್ಲ
ಚಿನ್ನಿ ಆ ಕಡೆ ಈ ಕಡೆ ಎಲ್ಲ ಚಿಲ್ಲಾಡಿಬಿಡುತ್ತೆ. ಆವಾಗ ಸರಿ ಅಂತೇಳಿ ಅವನ್ನ ಆಯ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಗ್ನಿ ಅಲ್ಲಿಗೆ ಹೋಗ್ತಾನೆ. ಹೋಗ್ಬಿಟ್ಟು ಗೊತ್ತಾಯ್ತು ಅವನಿಗೆ ಸನ್ನಿವೇಶ, ಎಲ್ಲೋ ಬಿದ್ದಿದ್ದಾಳೆ ಅಡುಗೆ ಅಂತೇಳ್ಬಿಟ್ಟು ಆಮೇಲೆ ಎಲ್ಲ ಆಯ್ದು ಇದು ಮಾಡಿ ಫೈಲ್ ಕೊಡು ಅವೆಲ್ಲ ಅಂತ ಹೇಳ್ತಾನೆ. ಇಲ್ಲ ನಾನೇ ತಗೊಂಡೋಗ್ತೀನಿ, ಇಲ್ಲ ಕೊಡು ಇಲ್ಲಿ ಅಂತ. ಆಮೇಲೆ ಇಲ್ಲ ನಾನೇ ತಗೊಂಡೋಗ್ತೀನಿ, ನಿನ್ನ ಮುಖ ಮತ್ತು ಕೈ ನೋಡ್ಕೋ ಅಂತಾನೆ. ಆ ಕೈ ನೋಡ್ಕೋತಾಳೆ, ಕೈಯೆಲ್ಲ ಇಂಕಾಗಿರುತ್ತೆ. ಗೋಪಿನೇ ಆ ಇಂಕ್ ಪೆನ್ ಕೊಟ್ಟಿರ್ತಾನೆ. ಆವಾಗ ಫೈಲ್ ತಗೊಂಡೋಗುವಾಗ ಗೋಪಿನೇ ಕೊಟ್ಟಿರ್ತಾನೆ. ಎಲ್ಲ ಇಂಕ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಫೈಲೆಲ್ಲ ಇಸ್ಕೋತಾನೆ. ಆಮೇಲೆ ಅಲ್ಲಿಟ್ಟು ಫೈಲೆಲ್ಲ ಅವಳು ಮುಖಕ್ಕೆ ಕೈ ಹಿಂಗೆ ಅನ್ಕೋತಾಳೆ, ಮುಖ ಎಲ್ಲ ಆಗೋಗುತ್ತೆ. ಆಗ ಮುಖದಲ್ಲೆಲ್ಲ ಒರೆಸ್ತಾನೆ, ಎಲ್ಲ ಮಾಡ್ತಾನೆ. ಈ ಹುಚ್ಚ ರಾಜು ಈ ಕಡೆ ಏನು ಡೆಕೋರೇಟ್ ಮಾಡಿಸಿದ್ದೆ ಇವೆಂಟರ್ ಕರೆಸಿ ಹೆಸರೆಲ್ಲ ಹಾಕ್ಸಿ ಸಾಕ್ಷಿ ಅಂತೇಳಿ ಡಿನ್ನರಿಗೆ ಕರೆಸಿ ಏನೇನೋ ಇಲ್ಲಿಡು ಅಲ್ಲಿಡು ಅದು ಮಾಡು ಇದು ಮಾಡು ಅಂತ ಅವ್ರ ತಲೆ ಎಲ್ಲ ತಿಂತಾ ಇರ್ತಾನೆ. ಅಂದರೆ ಇದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂದರೆ ಸಾಕ್ಷಿನೇ ಅದಿತಿನೇ ಕೊಟ್ಟಿರ್ತಾಳೆ. ಮೊನ್ನೆ ತಾನೇ 5 ಲಕ್ಷ ಅವಳ ಹತ್ರ ಯಾರಿಗೋ NGO ಅವರಿಗೆ ಆಪ್ರೇಷನ್ ಆಗಬೇಕು ಹಾಗೆ ಹೀಗೆ ಅಂತ ದುಡ್ಡು ಕಿತ್ತಿರ್ತಾನೆ. ಆ ದುಡ್ಡನ್ನೇ ಇಲ್ಲಿ ಖರ್ಚು ಮಾಡಿರ್ತಾನೆ. ಇನ್ನೇನು ಅವ್ನು ದುಡ್ಡೇನು ಖರ್ಚು ಮಾಡ್ತಾ ಇರಲ್ಲ, ಹಾಗಾಗಿ ಖರ್ಚು ಮಾಡಿರ್ತಾನೆ. ನಾನು ಏನೇನೋ ದೊಡ್ಡ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಏನೇನೋ ಸುಳ್ಳು ಹೇಳ್ಕೊಂಡಿರ್ತಾನೆ ಅದಿತಿ ಹತ್ರ. ಅವಳು ಅದನ್ನೇ ನಿಜ ಅಂತ ನಂಬ್ಕೊಂಡಿರ್ತಾಳೆ. ಆಗ ಇಲ್ಲಿ ಫೈಲ್ಗಳು ಇಸ್ಕೊಂಡು ಗೋಪಿ ಫೈಲ್ ಕೊಡ್ತಾನೆ. ಫೈಲ್ ಇಸ್ಕೊಂಡು ತಗೊಂಡೋಗುವಾಗ ಇವಳು ಮುಗಿಸ್ ಬೀಳ್ತಾಳೆ. ಬಿದ್ದಾಗ ಅದೇ ಹೇಳದ್ನಲ್ವ, ಎಲ್ಲ ಹಾಳೆಗಳೆಲ್ಲ ಕಿತ್ಕೊಂಡು ಹೋಗುತ್ತೆ. ಆಮೇಲೆ ಎಲ್ಲನ ಜೋಡಿಸ್ಕೊಂಡು ತಗೊಂಡು ಆಮೇಲೆ ಅಗ್ನಿ ಬರ್ತಾನೆ. ಅಗ್ನಿ ಬಂದು ಅವೆಲ್ಲನೂ ಇದು ಮಾಡ್ತಾನೆ. ಅವಳ ಮುಖದಲ್ಲೆಲ್ಲ ಆಗಿರೋ ಇಂಕೆಲ್ಲ ಒರೆಸ್ತಾನೆ, ಎಲ್ಲ ಮಾಡ್ತಾನೆ. ಓಕೆ, ಎಲ್ಲ ಫೈನ್. ಆಮೇಲೆ ಅಷ್ಟೆಲ್ಲ ಮಾಡಿ ಆಗುತ್ತೆ. ಆವಾಗ ಸರಿ, ಇವಳು ಅದನ್ನೆಲ್ಲ ಒರೆಸ್ತಾ ಇರುವಾಗ ಮುಖನೇ ನೋಡ್ತಿರ್ತಾಳೆ. ಅವನಿಗೂ ಅವಳ ಮೇಲೆ ಪ್ರೀತಿ ಇರುತ್ತೆ ಜಾಸ್ತಿ, ಅವಳಿಗೂ ಅವನ ಮೇಲೆ ಪ್ರೀತಿ ಇರುತ್ತೆ. ಆದರೆ ಇಬ್ಬರು ಬಾಯಿ ಬಿಟ್ಟು ಹೇಳ್ಕೊಂಡಿರಲ್ಲ, ಹೀಗೆ ಮುಖ ವೇತನೆಯಿಂದ ಇರ್ತಾರೆ. ಇಬ್ಬರೂ ಬಾಯಿ ಬಿಟ್ಟು ಹೇಳಲ್ಲ. ಪ್ರತಿಯೊಂದು ವಿಷಯದಲ್ಲೂ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗಾಗಿ ಆವಾಗ ಸಾಕ್ಷಿ ಆಮೇಲೆ ಎಲ್ಲ ಮುಖ ಎಲ್ಲ ಒರೆಸಿ ಫೈಲೆಲ್ಲ ತಗೊಂಡು ಹೋಗಬೇಕು. ಆವಾಗ ಸರಿ ಸರ್ ಅಂತ ಅಗ್ನಿ ಸರಿ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ. ಅರವಿಂದ್ ಸರ್ ಹತ್ರ ಸೈನ್ ಆಗಬೇಕು ಅಂತ ಹೇಳ್ಬಿಟ್ಟು ಸರಿ ಓಕೆ ಅಂತೇಳಿ ಎಲ್ಲ ಸೈನ್ ಹಾಕ್ಬೇಕು. ಇವನಿಲ್ಲಿ ಡಿನ್ನರಿಗೆಲ್ಲ ಏರ್ಪಾಡು ಮಾಡಿಕೊಂಡು ಅದನ್ನು ಅಲ್ಲಿಡಿ ಇದನ್ನ ಇಲ್ಲಿಡಿ ರಾಜು ಎಲ್ಲೆಲ್ಲೋ ಇಡಿ ಅಂತೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.